ನನಿ ತಾನಿ ನನಿ ತಂದಾನೇ ನನಿ ತಾನ. ಕೃಷಿ ಪ್ರಧಾನವಾದ ನಮ್ಮ ರಾಜ್ಯದಲ್ಲಿ 70% ಭೂಮಿಯಲ್ಲಿ ಖುಷ್ಕಿ ಬೇಸಾಯ ಕೈಗೊಳ್ಳಲಾಗುತ್ತಿದೆ. ಮಳೆಯ ಪ್ರಮಾಣದ ಮೇಲೆ ಖುಷ್ಕಿ ಬೇಸಾಯದ ಯಶಸ್ಸು ಆಧರಿಸಿರುವುದರಿಂದ ಮಣ್ಣು ಮತ್ತು ಮಳೆ ನೀರಿನ ಸಂರಕ್ಷಣೆಗೆ ಹೆಚ್ಚು ಒತ್ತು ನೀಡಬೇಕಾಗುತ್ತದೆ. ನಮ್ಮ ರಾಜ್ಯ ಕೃಷಿ ಪ್ರಧಾನವಾದಂಥ ರಾಜ್ಯ. ಒಟ್ಟಾರೆ ಭೂಮಿಯಲ್ಲಿ 71% ನಾವು ಖುಷ್ಕಿ ಬೇಸಾಯದಲ್ಲಿ ಕಾಣ್ತಾ ಇದ್ದೇವೆ. ಖುಷ್ಕಿಯಲ್ಲಿ ಈ ಒಂದು ಬೇಸಾಯದ ಯಶಸ್ಸು ಒಟ್ಟಾರೆ ಮಳೆಯ ಹಂಚಿಕೆಯ ಮೇಲೆ, ಮಳೆಯ ಪ್ರಮಾಣದ ಮೇಲೆ ಅವಲಂಬಿಸಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಮಳೆಯ ಅನಿಶ್ಚಿತತೆ ನಮಗೆ ಕಾಣ್ತಾ ಇದೆ. ಈ ಮಳೆ ಅನಿಶ್ಚಿತತೆ ಅಂದರೆ ಏರುಪೇರಾದ ಮಳೆಯ ಪ್ರಮಾಣ, ಏರುಪೇರಾದ ಮಳೆಯ ಹಂಚಿಕೆ, ತಡವಾಗಿ ಮುಂಗಾರು ಪ್ರಾರಂಭವಾಗೋದು, ಬೆಳೆಯ ವಿವಿಧ ಹಂತಗಳಲ್ಲಿ ಈ ಒಂದು ತೇವಾಂಶದ ಕೊರತೆ, ಬರದ ಒಂದು ಸ್ಥಿತಿ ಮತ್ತು ಬೆಳೆ ಕೊಯ್ಲಿಗೆ ಮುಂಚಿತವಾಗಿ ಈ ಮಳೆ ಕೊನೆಗೊಳ್ಳುವುದು. ಈ ಎಲ್ಲವನ್ನು ನಾವು ಗಣನೆಗೆ ತಗೊಂಡಾಗ ಈ ಖುಷ್ಕಿಯಲ್ಲಿ ಬೇಸಾಯದ ಒಂದು ಯಶಸ್ಸು ಒಟ್ಟಾರೆ ಮಳೆಯ ಒಂದು ಪ್ರಮಾಣ ಮತ್ತು ಹಂಚಿಕೆಯ ಮೇಲೆ ಅವಲಂಬವಾಗಿದೆ. ಖುಷ್ಕಿ ಬೇಸಾಯದಲ್ಲಿ ಮಳೆ ನೀರು ಬಿದ್ದ ಜಾಗದಲ್ಲೇ ಇಂಗುವಂತೆ ಮಾಡಲು ಬದುಗಳ ನಿರ್ಮಾಣ, ಗುಣಿಗಳ ನಿರ್ಮಾಣ, ಒಡ್ಡುಗಳ ದುರಸ್ತಿ, ಮಲ್ಚಿಂಗ್ ಮುಂತಾದ ತಂತ್ರಜ್ಞಾನಗಳನ್ನು ರೈತರು ಅನುಸರಿಸುವುದು ಲಾಭದಾಯಕ. ಈ ಯಶಸ್ಸನ್ನು ಖುಷ್ಕಿಯಲ್ಲಿ ನಮ್ಮ ರೈತರು ಕಾಣಬೇಕಾದರೆ ಮುಖ್ಯವಾಗಿ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಭಾಳ ಒಂದು ಉತ್ತಮವಾದಂಥ, ಮುಖ್ಯವಾದಂಥ ಒಂದು ಪದ್ಧತಿ. ಈ ಒಂದು ದೃಷ್ಟಿನಲ್ಲಿ ನೋಡಬೇಕಾದ್ರೆ ಹಲವಾರು ತಂತ್ರಜ್ಞಾನಗಳನ್ನು ರೈತರು ಅಳವಡಿಸಿದ್ದೇ ಆದರೆ ಅದರಲ್ಲಿಯೂ ಮುಖ್ಯವಾಗಿ ಸಮಪಾತಲಿ ಬದುಗಳ ನಿರ್ಮಾಣ, ಇಳಿಜಾರು ಬದುಗಳ ನಿರ್ಮಾಣ, ಭೂಮಿಯನ್ನು ಸಮ ಮಾಡೋದು ಮತ್ತು ಈ ಸಮ ಮಾಡಿದಂಥ ಭೂಮಿಯಲ್ಲಿ ತಟ್ಟೆಯಾಕಾರದ ಒಂದು ಗುಣಿಗಳನ್ನು ತೆಗೆಯೋದು, ದೋಣಿ ಸಾಲುಗಳನ್ನು ತೆಗೆಯೋದು, ಚೌಕ ಮಡಿಗಳ ನಿರ್ಮಾಣ, ಒಡೆದು ಹೋದಂಥ ಒಡ್ಡುಗಳನ್ನು ದುರಸ್ತಿ ಮಾಡೋದು ಮತ್ತು ಈ ಒಂದು ಅಂತರ ಬೇಸಾಯ ಮಾಡಿ ಮಣ್ಣಿನ ಒಂದು ಹೊದಿಕೆಯನ್ನು ಮಾಡೋದು, ಬೆಳೆಗಳ ಉಳಿಕೆ, ಕಳೆಗಳನ್ನು ಉಪಯೋಗಿಸಿ ಭೂಮಿಯ ಮೇಲೆ ಒಟ್ಟಾರೆ ಹೊದಿಕೆಯನ್ನು ಬಳಸಿ ಭೂಮಿಯಲ್ಲಿರ್ತಕ್ಕಂಥ ತೇವಾಂಶ ಹಾವಿಯಾಗೋದನ್ನು ತಡೆಗಟ್ಟಿ ಬಿದ್ದಂಥ ಪ್ರತಿಯೊಂದು ಮಳೆ ಹನಿಯು ಈ ಒಂದು ಭೂಮಿಯಲ್ಲಿ ಹಿಂಗಿ ಬರ್ತಕ್ಕಂಥ ಬೆಳೆಗೆ ಉಪಯೋಗವಾಗಬೇಕು ಅಂತಕ್ಕಂಥ ದೃಷ್ಟಿನಲ್ಲಿ ಬಿದ್ದಲ್ಲಿ ಮಳೆ ನೀರಿನ ಸಂರಕ್ಷಣೆ ಮತ್ತು ಇದರ ಜೊತೆಗೆ ಮಣ್ಣಿನ ಒಂದು ಸಂರಕ್ಷಣೆ ಕೂಡ ಭಾಳ ಮುಖ್ಯ. ಮಳೆಯ ನೀರಿನ ಹೊರ ಹರಿವನ್ನು ಕೃಷಿ ಹೊಂಡ ನಿರ್ಮಿಸಿ ಸಂರಕ್ಷಿಸಬಹುದಾಗಿದೆ. ಈ ಹೊರ ಹರಿವು ಅಂತ ಏನಿದೆ, ಹೊಲದಲ್ಲಿ ನೀರು ಹಿಂಗಿ ಹೊರ ಹರಿವು, ಈ ಹೊರ ಹರಿವಿನಲ್ಲಿ 25% ಹೊರ ಹರಿವನ್ನು ನಾವು ಈ ಕೃಷಿ ಹೊಂಡಗಳಲ್ಲಿ ರಕ್ಷಣೆಯನ್ನು ಮಾಡ್ಬೋದು. ಅಂದರೆ ಒಟ್ಟಾರೆ ಮಳೆಯ ಪ್ರಮಾಣದಲ್ಲಿ 5% ಮಳೆಯನ್ನು ಈ ಒಂದು ಕೃಷಿ ಹೊಂಡದಲ್ಲಿ ಸಂರಕ್ಷಣೆಯನ್ನು ಮಾಡಬಹುದು. ಒಟ್ಟಾರೆ ನಾವು ಕೆಂಪು ಭೂಮಿನಲ್ಲಿ ನೋಡಿದಾಗ 1 ಹೆಕ್ಟೇರ್ ಪ್ರದೇಶದಲ್ಲಿ ಬಿದ್ದಂಥ ಹೊರಹರಿವಿನಲ್ಲಿ 25% 30 ಭಾಗವನ್ನು ನಾವು ರಕ್ಷಣೆ ಮಾಡಲಿಕ್ಕೆ ಕನಿಷ್ಠ 250 ಘನಮೀಟರ್ ಸಾಮರ್ಥ್ಯ ಇರತಕ್ಕಂಥ ಕೃಷಿ ಹೊಂಡಗಳನ್ನು ನಿರ್ಮಾಣ ಮಾಡಿಕೊಳ್ಳೋದು. ಈ ಒಂದು ನಿರ್ಮಾಣವನ್ನು ಮಾಡಿಕೊಳ್ಬೇಕಾದ್ರೆ ಮೇಲಿನಲ್ಲಿ ಇರ್ತಕ್ಕಂಥ ಅಂತರ ಅಂದರೆ ಉದ್ದ ಮತ್ತು ಅಗಲ 12 ಮೀಟರ್ ಮತ್ತು 12 ಮೀಟರ್, ತಳದಲ್ಲಿ ಇರತಕ್ಕಂಥ ಅಂತರ 6 ಮೀಟರ್ ಮತ್ತು 6 ಮೀಟರ್, ಒಟ್ಟಾರೆ ಈ ಒಂದು ಕೃಷಿ ಹೊಂಡದ ಆಳ 3 ಮೀಟರ್ ಇದ್ದಲ್ಲಿ ಅದು 1 ಮತ್ತು 1 ಅನುಪಾತದಲ್ಲಿ ಈ ಒಂದು ಕೃಷಿ ಹೊಂಡವನ್ನು 250 ಘನಮೀಟರ್ ಸಾಮರ್ಥ್ಯ ಇರತಕ್ಕಂಥ ಕೃಷಿ ಹೊಂಡವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯತೆ ಇದೆ. ಕೃಷಿ ಹೊಂಡದ ಗೋಡೆ ಮತ್ತು ತಳಭಾಗವನ್ನು ದಪ್ಪ ಪ್ಲಾಸ್ಟಿಕ್ ಹೊದಿಕೆ ಹೊದಿಸಿ ಕನಿಷ್ಠ 6 ತಿಂಗಳವರೆಗೆ ಸಂಗ್ರಹಿಸಬಹುದಾಗಿದೆ. ಈಗ ನಿರ್ಮಾಣ ಮಾಡಿದಂಥ ಕೃಷಿ ಹೊಂಡದ 4 ಗೋಡೆಗಳನ್ನು ಕೂಡ ಮತ್ತು ತಳಭಾಗದಲ್ಲೂ ಕೂಡ ಈ ಒಂದು ಪಾಲಿಥಿಲೀನ್ ಹಾಳೆ 300ರಿಂದ 4 ಗೇಜ್ ಇರತಕ್ಕಂಥ ಪಾಲಿಥಿಲೀನ್ ಹಾಳೆಯಿಂದ ಹೊದಿಕೆಯನ್ನು ಹೊದಿಸಿ 1 ಚದರ ಮೀಟರ್ ಜಾಗದಲ್ಲಿ ಈ ಹೆಂಟೆಗಳ ಒಂದು ಗೋಡೆಯನ್ನು ಕಟ್ಟಿ ಆ 1 ಚದರ ಮೀಟರ್ ಜಾಗದಲ್ಲಿ
ಕನಿಷ್ಠ 5 ಸೆಂಟಿಮೀಟರ್ ದಪ್ಪದಲ್ಲಿ ಮಣ್ಣು ಮತ್ತು ಸಿಮೆಂಟನ್ನು 8:1 ಪ್ರಮಾಣದಲ್ಲಿ ಮಿಶ್ರಣ ಮಾಡಿ 5 ಸೆಂಟಿಮೀಟರ್ ದಪ್ಪದಲ್ಲಿ ಲೇಪನವನ್ನು ಮಾಡಿದ್ದೇ ಆದರೆ ಕೃಷಿ ಹೊಂಡದಲ್ಲಿ ಶೇಖರಣೆಯಾದಂಥ ನೀರನ್ನು ಕನಿಷ್ಠ 5ರಿಂದ 6 ತಿಂಗಳು ಶೇಖರಣೆಯನ್ನು ಮಾಡಬಹುದು. ಈ ನೀರನ್ನು ಬರ ಪರಿಸ್ಥಿತಿಯಲ್ಲಿ ಅಥವಾ ಬೇಸಿಗೆಯಲ್ಲಿ ಬಳಸಿ ಬೆಳೆಯನ್ನು ಸಂರಕ್ಷಿಸಬಹುದಾಗಿದೆ. ಈ ರೀತಿ ಶೇಖರಣೆ ಮಾಡಿದಂಥ ನೀರನ್ನು ಹಲವಾರು ಕೃಷಿ ಚಟುವಟಿಕೆಗಳಿಗೆ, ಅದರಲ್ಲೂ ಮುಖ್ಯವಾಗಿ ಈ ಕೃಷಿ ಹೊಂಡದ ಮೇಲ್ಭಾಗದಲ್ಲಿರ್ತಕ್ಕಂಥ ಕನಿಷ್ಠ 1/3 ಭಾಗದ ಜಮೀನಿನಲ್ಲಿ ಬೆಳೆದಂಥ ಬೆಳೆಗೆ ಈ ಒಂದು ಬರ ಪರಿಸ್ಥಿತಿನಲ್ಲಿ ಸಂರಕ್ಷಣಾ ನೀರಾವರಿಯನ್ನು ಉಣಿಸ್ಬೋದು. ಇದರ ಜೊತೆಗೆ ಅಲ್ಲಿ ಇರ್ತಕ್ಕಂಥ ನೀರನ್ನು ಉಪಯೋಗಿಸ್ಕೊಂಡು ಹೊಂಡದ ಸುತ್ತಮುತ್ತ ಇರ್ತಕ್ಕಂಥ ಪ್ರದೇಶದಲ್ಲಿ ಬೆಳೆದಂಥ ತೋಟಗಾರಿಕೆ ಬೆಳೆಗಳಾದಂಥ ಈ ಒಂದು ಬಾಳೆ ಅಥವಾ ಪಪ್ಪಾಯ ಅಥವಾ ನುಗ್ಗೆ, ತರಕಾರಿ ಬೆಳೆಗಳನ್ನು, ಹಣ್ಣು ಹಂಪಲುಗಳನ್ನು ಇರ್ತಕ್ಕಂಥ ಬೆಳೆಗಳನ್ನು ಕೂಡ ನೀರನ್ನು ಉಣಿಸಿ ಬೇಸಿಗೆಯಲ್ಲಿ ನಾವು ರಕ್ಷಣೆಯನ್ನು ಮಾಡಿಕೊಳ್ಬೋದು. ಇದರ ಜೊತೆಗೆ ಆ ಒಂದು ನೀರಿನಲ್ಲಿ ಈ ಒಂದು ಮೀನುಗಾರಿಕೆಯನ್ನು ಕೂಡ ಮಾಡ್ಬೋದು ಮತ್ತು ಹಸಲನ್ನು ಕೂಡ ಬೆಳೆದು ಅದನ್ನು ದನ ಕರುಗಳಿಗೆ ಮೇವಾಗಿನೂ ಕೂಡ ಬಳಸ್ಬೋದು. ಬೇಸಿಗೆಯಲ್ಲಿ ಬಿದ್ದ ಮಳೆಯನ್ನೇ ಉಪಯೋಗಿಸಿಕೊಂಡು ಹುರುಳಿ, ಅಲಸಂದೆಯಂತಹ ಸಾರಜನಕ ಪೂರೈಸುವ ಹಸಿರೆಲೆ ಬೆಳೆ ಬೆಳೆದು ಭೂಮಿಗೆ ಸೇರಿಸುವ ಮೂಲಕ ಮಣ್ಣಿನ ಫಲವತ್ತತೆ ವೃದ್ಧಿಸಬಹುದಾಗಿದೆ. ಭೂಮಿಯಲ್ಲಿ ಬಿದ್ದಂಥ ನೀರು ಹೆಚ್ಚು ಕಾಲ ಹಿಡಿದಿಟ್ಕೊಳ್ಬೇಕು ಅಂತಕ್ಕಂಥ ಒಂದು ಸ್ಥಿತಿಯನ್ನು ಮಣ್ಣಿನಲ್ಲಿ ಈ ಭೌತಿಕ ರಾಸಾಯನಿಕ ಗುಣಗಳನ್ನು ವೃದ್ಧಿ ಮಾಡಲಿಕ್ಕೆ ಮಣ್ಣಿನಲ್ಲಿ ಈ ಒಂದು ಕೊಟ್ಟಿಗೆ ಗೊಬ್ಬರ, ಕನಿಷ್ಠ ಹೆಕ್ಟರಿಗೆ 10 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರ, ಕಾಂಪೋಸ್ಟ್ ಗೊಬ್ಬರ ಅಥವಾ ಹಸಿರೆಲೆ ಗೊಬ್ಬರವನ್ನು ಅಲ್ಲೇ ಬೆಳೆದು ಅಥವಾ ಹೊರಗಡೆಯಿಂದ ತಂದೂ ಕೂಡ ಸೇರಿಸಿದ್ದೇ ಆದರೆ ಆ ಒಂದು ಮಣ್ಣಿನಲ್ಲಿ ಈ ಬಿದ್ದಂಥ ನೀರು ಭೂಮಿನಲ್ಲಿ ಹಿಂಗಿ ಹೆಚ್ಚು ಕಾಲ ಹಿಡಿದಿಟ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು. ಈ ದೃಷ್ಟಿನಲ್ಲಿ ನಮ್ಮ ಒಂದು ಕೇಂದ್ರದಲ್ಲಿ ಮಾಡಿದಂಥ ಸಂಶೋಧನೆಯ ಫಲಿತಾಂಶದ ಫಲ ಅಂತಂದರೆ ಏಪ್ರಿಲ್ ಅಥವಾ ಮೇ ತಿಂಗಳಿನಲ್ಲಿ ಬಿದ್ದಂಥ ಮಳೆಯನ್ನು ಉಪಯೋಗಿಸ್ಕೊಂಡು ಈ ಹುರುಳಿ, ಅಲಸಂದಿ ಅಥವಾ ಡಯಂಚ, ಸೆಣಬು ಈ ಒಂದು ಬೆಳೆಗಳನ್ನು, ಹಸಿರೆಲೆ ಗೊಬ್ಬರದ ಬೆಳೆಗಳನ್ನು ಭೂಮಿಯಲ್ಲಿ ಬೆಳೆದು ಕನಿಷ್ಠ 65ರಿಂದ 70 ದಿವಸಗಳ ನಂತರ ಭೂಮಿನಲ್ಲಿ ಸೇರಿಸಿದ್ದೇ ಆದರೆ ಅದರಿಂದ ಕನಿಷ್ಠ 18ರಿಂದ 20 ಟನ್ನಷ್ಟು ಹಸಿರೆಲೆ ಗೊಬ್ಬರವನ್ನು ಭೂಮಿಗೆ ಸೇರಿಸಿದಂತಾಗುತ್ತೆ. ಇದರ ಜೊತೆಗೆ ಭೂಮಿಯಲ್ಲಿ ಈ ಒಂದು ಸಾರಜನಕದ ಪ್ರಮಾಣವನ್ನು ನಾವು ಕೊಡೋದರಿಂದ ತದನಂತರ ಬೆಳೀತಕ್ಕಂಥ ರಾಗಿ ಬೆಳೆಗೆ ಕನಿಷ್ಠ 50% ಸಾರಜನಕದ ಕಡಿತವನ್ನು ಮಾಡಿ ಅಲ್ಲಿನೂ ಕೂಡ ಒಟ್ಟಾರೆ ಖರ್ಚಿನ ಉಳಿತಾಯವನ್ನು ಕೂಡ ಮಾಡಬಹುದು. ಹೊಲದ ಬದುಗಳಲ್ಲಿ ಗ್ಲಿರಿಸಿಡಿಯ ಗೊಬ್ಬರದ ಗಿಡಗಳನ್ನು ನೆಟ್ಟು ಅವುಗಳಿಂದ ದೊರೆಯುವ ಹಸಿರೆಲೆ ಗೊಬ್ಬರವನ್ನು ಭೂಮಿಗೆ ಸರಬರಾಜು ಮಾಡಬಹುದು. ಹೊಲದ ಬದುಗಳಲ್ಲಿ ಅಥವಾ ಈ ಒಂದು ಸುತ್ತಮುತ್ತ ಬೆಳೆದಂಥ ಗ್ಲಿರಿಸಿಡಿಯಾ ಅಂತಕ್ಕಂಥ ಹಸಿರೆಲೆ ಗೊಬ್ಬರದ ಗಿಡವನ್ನು 2 ಮೀಟರ್ ಅಂತರದಲ್ಲಿ ನಟ್ಟಿದ್ದೇ ಆದರೆ ಆ ಒಂದು ಹಸಿರೆಲೆ ಗಿಡ ವರ್ಷಕ್ಕೆ 3 ಬೆಳೆಯನ್ನು ಕೊಡುತ್ತೆ. ಒಂದು ಬೆಳೆಗೆ ಒಂದು ಸಲ ಕಟಾವು ಮಾಡಿದಾಗ ಕನಿಷ್ಠ ನಮಗೆ 20 kgಯಷ್ಟು ಹಸಿರೆಲೆ ಸಿಗುತ್ತೆ. ಈ ಒಂದು ಹಸಿರೆಲೆಯನ್ನು ಕೂಡ ನಾವು ಹೆಕ್ಟೇರಿಗೆ ಕನಿಷ್ಠ 7.5ರಿಂದ 10 ಟನ್ನಷ್ಟು ಸೇರಿಸಿದ್ದೇ ಆದರೆ ತದನಂತರ 8ರಿಂದ 10 ದಿನಗಳಲ್ಲಿ ಮುಂದೆ ಬಿತ್ತಕ್ಕಂಥ ಬೆಳೆಗೆ ಕನಿಷ್ಠ 50% ಸಾರಜನಕದ ಕಡಿತವನ್ನು ಮಾಡಿ ಒಟ್ಟಾರೆ ಉಳಿತಾಯವನ್ನು ಮಾಡಬಹುದು. ಈ ತಾಂತ್ರಿಕತೆಗಳನ್ನು ಅಳವಡಿಸಿಕೊಂಡು ರೈತ ಬಾಂಧವರು ಕಡಿಮೆ ಖರ್ಚಿನಲ್ಲಿ ಖುಷ್ಕಿ ಬೇಸಾಯದಲ್ಲೂ ಉತ್ತಮ ಫಸಲನ್ನು ಪಡೆಯಬಹುದಾಗಿದೆ. ಒಟ್ಟಾರೆ ಹೇಳಬೇಕು ಅಂತಂದರೆ ಖುಷ್ಕಿನಲ್ಲಿ ಬೇಸಾಯದ ಒಂದು ಯಶಸ್ಸಿಗೆ ಸೂಕ್ತವಾದಂಥ ಮಣ್ಣು ಮತ್ತು ನೀರಿನ ಸಂರಕ್ಷಣಾ ಕ್ರಮಗಳು ಮತ್ತು ಮಣ್ಣಿನ ಫಲವತ್ತತೆ ಮತ್ತು ಮಣ್ಣಿನ ಒಂದು ಆರೋಗ್ಯವನ್ನು ಕಾಪಾಡೋದು, ಇದರ ಜೊತೆಗೆ ಸೂಕ್ತ ಬೆಳೆಗಳ ಆಯ್ಕೆ, ತಳಿಗಳ ಆಯ್ಕೆ ಮತ್ತು ಬೆಳೆ ಪದ್ಧತಿಯ ಅಳವಡಿಕೆ ಮತ್ತು ಸಮಗ್ರ ಪೋಷಕಾಂಶಗಳ ನಿರ್ವಹಣೆಯನ್ನು ಮಾಡಿದ್ದೇ ಆದರೆ ಇಂಥ ಒಂದು ಬರ ಪರಿಸ್ಥಿತಿನಲ್ಲಿಯೂ ಕೂಡ ಉತ್ತಮವಾದ ಬೆಳೆಯನ್ನು ಬೆಳೀಲಿಕ್ಕೆ ಸಾಧ್ಯತೆ ಉಂಟು.
ಹಬ್ಬ ಹರಿದಿನಗಳಾಗಲಿ ಶುಭ ಸಮಾರಂಭಗಳಾಗಲಿ ಹೂವಿಗೆ ಅಗ್ರಸ್ಥಾನ. ಬಣ್ಣ ಬಣ್ಣದ ಹೂಗಳು ಅಂದವನ್ನು ಹೆಚ್ಚಿಸುವುದಷ್ಟೇ ಅಲ್ಲ, ವಾತಾವರಣದಲ್ಲಿ ಆಹ್ಲಾದತೆಯನ್ನು ಮೂಡಿಸುತ್ತವೆ. ಇತ್ತೀಚಿನ ದಿನಗಳಲ್ಲಿ ಅಲಂಕಾರಿಕ ಹೂಗಳಿಗೆ ಹೆಚ್ಚಿನ ಬೇಡಿಕೆ ಕಂಡುಬರುತ್ತಿದೆ. ಅಲಂಕಾರಿಕ ಹೂವುಗಳಲ್ಲಿ ಒಂದಾದ ಜರ್ಬೆರಾವನ್ನು ತಮ್ಮ ತೋಟದಲ್ಲಿ ಬೆಳೆದು ಯಶಸ್ವಿಯಾಗಿದ್ದಾರೆ ಬೆಳಗಾವಿ ತಾಲೂಕು ಬಳಗುಂದಿ ಗ್ರಾಮದ ಪ್ರಗತಿಪರ ರೈತರಾದ ವಿಜಯ ಲಕ್ಷ್ಮಣ್ ಅಜ್ಗಾಂವ್ಕರ್ ಅವರು. ಇದು 20 ಗುಂಟಾಸ್ ಒಳಗೆ 2 ಯೂನಿಟ್ ಇದು ಜರ್ಬೇರಾ ಪ್ಲಾಂಟೇಶನ್ ಮಾಡಿದೆ. 7000 ಪ್ಲಾಂಟ್ಸ್ ಪರ್ ಯೂನಿಟ್, 7,000 ಪ್ಲಾಂಟ್ಸ್ ಪರ್ ಯೂನಿಟ್ ನಾವು ಪ್ಲಾಂಟೇಶನ್ ಮಾಡಿದೆ. ಟೋಟಲ್ ಪ್ಲಾಂಟೇಶನ್ 14,000 ಪ್ಲಾಂಟ್ಸ್. ಅದಕ್ಕೆ ಸುಮಾರು 25 lakhs ನಮಗೆ ಎಕ್ಸ್ಪೆನ್ಸಸ್ ಬಂತು. ಇದು ಭೂಮಿಯನ್ನು ಹದ ಮಾಡಿಕೊಂಡು ಸಾವಯವ ಗೊಬ್ಬರ ಹಾಕಿ ಏರು ಮಡಿಗಳನ್ನು ಮಾಡಿ ಜರ್ಬೆರಾ ಸಸಿ ನಾಟಿ ಮಾಡುವುದು ಉತ್ತಮ ಎನ್ನುತ್ತಾರೆ ವಿಜಯ್ ಅವರು. ಈಗೆಲ್ಲ ಸ್ಟಾರ್ಟಿಂಗ್ ನಾವು ಗೊಬ್ಬರ ಎಲ್ಲ ಹಾಕಿ ಇದು ಬೆಡ್ಸ್ ಎಲ್ಲ ಮಾಡ್ಕೊಂಡು ಆಮೇಲೆ ಈಗ ನಮ್ಮ ಇಲ್ಲಿ ಇದು ಫರ್ಟಿಗೇಷನ್ ಎಲ್ಲ ಮಾಡಿ ಬೆಡ್ ಇದು ಮಣ್ಣು ನಮಗೆ ಹೊರಗಿಂದ ತಗೊಂಡು ಬಂದೋದೇನು ಅವಶ್ಯಕತೆ ಇದು ನಮಗೆ ಇದು ಬಿದ್ದಿಲ್ಲ. ಇಲ್ಲಿಂದ ನಾವು ಗೊಬ್ಬರ ಹಾಕಬೇಕಾಗಿತ್ತು. ಗೊಬ್ಬರ ಅರೌಂಡ್ 15 to 20 ಟ್ರಾಲೀಸ್ ಆಫ್ ಕೌಡಂಗ್ ವಿ ಹ್ಯಾವ್ ಪುಟ್ ಹಿಯರ್. ಗೊಬ್ಬರ ಹಾಕಿದೆ. ಆಮೇಲೆ ಇದು ಮಣ್ಣು ಇದು ಮಾಡಿ ಬೆಡ್ಸ್ ಮಾಡಿದ್ವಿ. ರಸಾವರಿ ಪದ್ಧತಿಯನ್ನು ಅಳವಡಿಸಿಕೊಂಡಿರುವ ವಿಜಯ್ ಅವರು ಸುಮಾರು 9 ಬಗೆಯ ಜರ್ಬೆರಾಗಳನ್ನು ಬೆಳೆಯುತ್ತಿದ್ದಾರೆ. 1008 ಸ್ಕ್ವೇರ್ ಮೀಟರ್, ಅಪ್ರಾಕ್ಸಿಮೇಟ್ಲಿ 20 ಗುಂಟಾಸ್, 20 ಗುಂಟಾನಲ್ಲಿ ಮಾಡಿದೆ. ಇದು 20 ಗುಂಟಾದ 2 ಯೂನಿಟ್ಸ್ ಮಾಡಿದೆ. ಒನ್ ಯೂನಿಟ್ನಲ್ಲಿ 7,000 ಪ್ಲಾಂಟ್ಸ್ ಅಂದರೆ 7,000 ಪ್ಲಾಂಟ್ಸ್ನ ಪ್ಲಾಂಟೇಶನ್ ಮಾಡಿದೆ. ಇದು ಪೂನಾದಿಂದ ಅವ್ರ ಕಡೆಯಿಂದ ಇದು ಪ್ಲಾಂಟ್ಸ್ ನಾವು ತಗೊಂಡು ಕಾಸ್ಟ್ ಟೋಟಲ್ 7,000 ಹೋಗಿ 2,32,000 ಬಿತ್ತು. ಒಂದು ಗಿಡಕ್ಕೆ ಸುಮಾರು 36 ರೂಪೀಸ್ ಪರ್ ಪ್ಲಾಂಟ್ ಖರ್ಚ ಬಿತ್ತು. ಅದನ್ನು ನಾವು ಪೂನಾದಿಂದ ತೊಗೊಂಡು ಬಂದಿದ್ವಿ. ಟೋಟಲ್ 9 ಟೈಪ್ಸ್ ಆಫ್ ವೆರೈಟೀಸ್ ಇದೆ. ಕಲರ್ ವೈಟ್, ರೆಡ್, ಯೆಲ್ಲೋ, ಸ್ಯಾಫ್ರನ್ ಕಲರ್ ಆ್ಯಂಡ್ ಸಮ್ ನ್ಯೂ ವೆರೈಟೀಸ್ ಆಫ್ ಕಲರ್ಸ್ ಆರ್ ಆಲ್ಸೋ. ನಮ್ಮ ಬಾವಿ ಇದೆ, ಬಾವಿದಿಂದ ಅಲ್ಲೇ ಪಂಪ್ ಇದೆ. ಪಂಪ್ ಸೆಟನ್ನು ಇಲ್ಲಿ ತಂದು ಇಲ್ಲಿಂದ ಪೈಪ್ಲೈನ್ ಹಾಕಿದೆ. ಅದು ಡ್ರಿಪ್ ಸಿಸ್ಟಮ್ ಇದೆ ಮತ್ತು ಫಾಗರ್ಸ್ನೂ ಇದೆ. ಆ ಸಿಸ್ಟಮ್ದಿಂದ ಇದು ಡ್ರಿಪ್ನ ಮಾಡ್ತಾಯಿದ್ದೇವೆ. ಗೊಬ್ಬರ ಕೊಡುವುದೇನು ಅವಶ್ಯಕತೆ ಇಲ್ಲ. ನ್ಯೂಟ್ರಿಯನ್ಸ್ ಎಲ್ಲ ಕೊಡ್ತೀವಿ. ಅದೆಲ್ಲ ಇದು ಪೈಪ್ಲೈನ್ದಿಂದನೇ ಇದು ಆಗ್ತಾಯಿದೆ. ಬೆಡ್ ಹೈಟ್ ಸುಮಾರು 15 ಇಂಚಸ್ ಹೈಟ್ ಇದೆ. ಮತ್ತು ಒಂದು ಬೆಡ್ಡಿಂದ ಇದು ಬೆಡ್ಡಲ್ಲಿ ಅಂತರ ಸುಮಾರು 1 ಫೀಟ್ ಅಂತರ ಇದೆ. ಇದು ಟೋಟಲ್ ಬೆಡ್ನಲ್ಲಿ 320ದಿಂದ 360 ಗಿಡ ಪ್ಲಾಂಟೇಶನ್ ಮಾಡಿದೆ. ನಾಟಿ ಮಾಡಿದ 3 ತಿಂಗಳಿಗೆ ಹೂವಿನ ಕಟಾವು ಆರಂಭಿಸಬಹುದಾಗಿದೆ ಎಂದು ಹೇಳುವ ವಿಜಯ್ ಅವರು ಸೂರ್ಯೋದಯಕ್ಕೆ ಮೊದಲೇ ಹೂವಿನ ಕಟಾವು ಮಾಡಿ ಪ್ಯಾಕಿಂಗ್ ಮಾಡುವುದು ಉತ್ತಮ ಎನ್ನುತ್ತಾರೆ. ಪ್ಲಾಂಟೇಶನ್ ಮಾಡಿದ ನಂತರ 3 ತಿಂಗಳಾದ ನಂತರ ಹೂವು ಬರಲಿಕ್ಕೆ ಶುರು ಆಗ್ತದೆ. ಅದನ್ನು ನಾವು ಮತ್ತೆ ಕಟ್ ಮಾಡಿ ಸೇಲ್ ಮಾಡಲಿಕ್ಕೆ ಶುರು ಮಾಡಿದ್ವಿ. 3 ತಿಂಗಳು ಆದ ನಂತರ ಇದು ಇಷ್ಟು ಉದ್ದ ಆಗಬೇಕು. ಆಮೇಲೆ ಇದು ಸೆಂಟ್ರ್ ಎಲ್ಲ ಪ್ಲೇಟಲ್ಸ್ ಓಪನ್ ಆಗಬೇಕು. ಓಪನ್ ಆದ ನಂತರ ನಾವು ಕಟ್ ಮಾಡಿ ಅರ್ಲಿ ಮಾರ್ನಿಂಗ್ ನಾವು ಕಟ್ ಮಾಡಿ ಅದು ನೀರಿನಲ್ಲಿ ಹಾಕಿರ್ತೀವಿ. ಆಮೇಲೆ ಅದಕ್ಕೆ ಪ್ಲಾಸ್ಟಿಕ್ ಹಚ್ತೀವಿ. ಆ ಪ್ಲಾಸ್ಟಿಕ್ ಆದ ನಂತರ 10 ಇದು ಹೂವಿಂದ ಒಂದು ಬಂಚ್ ಮಾಡ್ತೀವಿ. ಅದು ಬಂಚ್ ಮಾಡಿ ಒಂದು ಬಾಕ್ಸ್ನಲ್ಲಿ ಸುಮಾರು 350 to 400 ಫ್ಲವರ್ಸ್ ಅದು ಪ್ಯಾಕ್ ಮಾಡ್ತೀವಿ. ಅದು ಪ್ಯಾಕ್ ಮಾಡಿಸಿ ಇಲ್ಲಿಂದ ಸಂಜೆಗೆ ನಾವು ಹೈದರಾಬಾದ್ ಮತ್ತು ಬೆಂಗಳೂರು ಕಳಿಸ್ತಾ ಇದ್ದೀವಿ. ರೇಟ್ ಸರ್ ಡಿಪೆಂಡ್ಸ್, ಸೀಸನ್ ಮೇಲೆ ರೇಟ್ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾಯಿದೆ. 2 ರೂಪಾಯಿದಿಂದ 3 ರೂಪಾಯಿ, 5 ರೂಪಾಯಿ, 7 ರೂಪಾಯಿ, 8 ರೂಪಾಯಿ ತನಕ ನನ್ನ ಇದರಲ್ಲಿ ಅರೌಂಡ್ 8 ರೂಪೀಸ್ ಪರ್ ಫ್ಲವರ್ ಐ ಹ್ಯಾವ್ ಸೋಲ್ಡ್. ಮಾರುಕಟ್ಟೆಯಲ್ಲಿ ಜರ್ಬೆರಾಗೆ ನಿರಂತರ ಬೇಡಿಕೆಯಿಂದಾಗಿ ಬೆಲೆ ಉತ್ತಮವಾಗೇ ಇದೆ ಎಂದು ಹೇಳುವ ವಿಜಯ್ ಅವರು ಹೂವಿನ ಬೆಳೆಗೆ ಸರ್ಕಾರದಿಂದ ಸಬ್ಸಿಡಿ ದೊರೆತಿರುವುದು ಹೆಚ್ಚಿನ ಅನುಕೂಲ ಕಲ್ಪಿಸಿದೆ ಎನ್ನುತ್ತಾರೆ. 1 ಯೂನಿಟ್ ಕಟ್ಟಲಿಕ್ಕೆ ಸರ್ ಅರೌಂಡ್ 1 lakh rupees ಪರ್ ಗುಂಟ. ಸೊ ಮಿನಿಮಮ್ ಇಸ್ 10 lakhs rupees. ಅದಿಂತ ಸ್ವಲ್ಪ ಹೆಚ್ಚು, ಬಟ್ 10 lakhs rupees 1 ಯೂನಿಟಿಗೆ ಖರ್ಚು ಬಂತು. ಅದು ನಾವು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ADB ಬ್ರಾಂಚ್, ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಬ್ರಾಂಚ್ನಿಂದ ನಮಗೆ ಲೋನ್ ಮಾಡಿದೆ. ಅಲ್ಲಿ ಸಬ್ಸಿಡಿ 1 ಯೂನಿಟಿಗೆ ನಮಗೆ 4,67,500 ಸಬ್ಸಿಡಿ ಸಿಗ್ತದೆ. ತೋಟಗಾರಿಕಾ ಇಲಾಖೆಯ ಅಧಿಕಾರಿಗಳೊಂದಿಗೆ ನಿರಂತರ ಸಂಪರ್ಕವಿಟ್ಟುಕೊಂಡಿರುವ ವಿಜಯ್ ಅವರು ವೈಜ್ಞಾನಿಕವಾಗಿ ಜರ್ಬೆರಾವನ್ನು ಬೆಳೆಯುತ್ತಿದ್ದಾರೆ. ಟೆಕ್ನಿಕಲ್ ಇನ್ಫಾರ್ಮೇಷನ್ ನಮಗೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಸಿಗ್ತದೆ. ಮತ್ತು ನಾವು ಪ್ಲಾಂಟ್ಸ್ ಯಾವ ಕಡೆಯಿಂದ ತಗೊಂಡ್ಬಂದೆ ಅವರು ತಿಂಗಳ ಒಂದು ವಿಸಿಟ್ ಕೊಡ್ತಾ ಇದ್ದಾರೆ. ಇಲ್ಲಿ ವಿಸಿಟ್ ಮಾಡಿ ಅವ್ರು ನೋಡ್ತಾರೆ ಏನು ಪ್ರಕಾರ ಏನು ನ್ಯೂಟ್ರಿಯೆಂಟ್ಸ್ ಕೊಡಬೇಕು, ಏನು ಮೆಡಿಸಿನ್ಸ್ ಕೊಡಬೇಕು, ಅದೆಲ್ಲ ಬರೆದು ಕೊಡ್ತಾರೆ. ಮತ್ತು ಅದು ಶೆಡ್ಯೂಲ್ ಮಾಡಿಕೊಡ್ತಾರೆ. ಆ ಶೆಡ್ಯೂಲ್ ಪ್ರಕಾರ ನಾವು
ಎಲ್ಲ ಕೊಡ್ತೀವಿ. ಗಿಡಕ್ಕೆ ನಾವು ಏನು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಏನು ಬೇಕು ಎಲ್ಲ ಡ್ರಿಪ್ದಿಂದ ಕೊಡ್ತಾ ಇದೆ. ಅದು ಡ್ರಿಪ್ದಿಂದ ಕೊಡಿದ್ರೆ ಬೆನಿಫಿಟ್ ಅಂದರೆ ಇದು ಆ್ಯಸ್ ಪರ್ ದ ಮಾಡರ್ನ್ ಟೆಕ್ನಾಲಜಿ ದ ಫ್ಲವರ್ ವಿಲ್ ಗೆಟ್ ದ ನ್ಯೂಟ್ರಿಯೆಂಟ್ ವೇರ್ ಇಟ್ ಈಸ್ ರಿಕ್ವೈರ್ಡ್. ಅದು ವೇಸ್ಟೇಜ್ ಆಗಲ್ಲ, ಮತ್ತು ಲೇಬರ್ ಕಾಸ್ಟ್ನೂ ಸೇವ್ ಆಗ್ತದೆ, ಮತ್ತು ವಾಟರ್ ನಮ್ಗೆ ಸೇವ್ ಆಗ್ತಿದೆ. ಆ ಥರನ ಮಾಡ್ತಾಯಿದ್ದೀವಿ ನಾವು. ಉಷ್ಣತೆಯನ್ನು ತಗ್ಗಿಸಿ ತಾಪಮಾನವನ್ನು ಏಕರೀತಿ ಕಾಪಾಡುವುದು ಜರ್ಬೆರಾ ಬೆಳೆಯಲ್ಲಿ ಅತ್ಯಂತ ಪ್ರಮುಖ ಅಂಶ ಎನ್ನುತ್ತಾರೆ ವಿಜಯ್ ಅವರು. ಜಾಸ್ತಿ ಹೀಟ್ ಆತಂದರೆ ಅದು ಹೀಟ್ ಸ್ವಲ್ಪ ಕಡಿಮೆ ಮಾಡಲಿಕ್ಕೆ ಫ್ಲವರ್ಸ್ಗೆ ಇದು ಮಾಡಲಿಕ್ಕೆ ಫಾಗರ್ಸ್ ಆನ್ ಮಾಡಬೇಕು. ಅಡ್ವಾಂಟೇಜ್ ಅಂದರೆ ಇದು ದ ವಾಟರ್ ವಿಲ್ ಸ್ಪ್ರೆಡ್, ಅದು ಸ್ಪ್ರೆಡ್ ಆಗಿ ಎಲ್ಲ ಫಾಗ್ ಥರ ಆಗಿಬಿಡ್ತದೆ. ಅದು ಫಾಗ್ ಥರ ಆಗಿದ್ರೆ ಕ್ಲೈಮೇಟ್ ಕಂಟ್ರೋಲ್ ಆಗ್ತದೆ, ಅದು ಹೀಟ್ ಸ್ವಲ್ಪ ಕಡಿಮೆ ಆಗ್ತದೆ. ನಮ್ಮ ಕಡೆ ಇಲ್ಲೇ ಒಂದು ಫ್ಯಾಮಿಲಿ ನಾವು ಇಟ್ಟಿದ್ದೀವಿ ಇಲ್ಲೇ. ಸೊ 2 ಬ್ರದರ್ಸ್ ಮತ್ತು ಅವ್ರ ಫ್ಯಾಮಿಲಿ. ಸೊ ಅವರು ಎಲ್ಲ ನೋಡ್ತಾ ಇದ್ದಾರೆ. ಬೆಳಗಿಂದ ಎಲ್ಲ ಶೆಡ್ಯೂಲ್ನ ಹೇಳಿದ ಪ್ರಕಾರ ಅವರು ಎಲ್ಲ ಮಾಡ್ತಾ ಇದ್ದಾರೆ. ಅಂದಾಜು ಸರ್ ಅರೌಂಡ್ 50,000 rupees ಪರ್ ಮಂತ್ ಪ್ರಾಫಿಟ್ ಆಗ್ಬೋದು ಸರ್ ಪರ್ ಯೂನಿಟ್ಗೆ. ಖರ್ಚು ಲೇಬರ್ ಪ್ಲಸ್ ದ ಮೆಡಿಸಿನ್ಸ್ ಎಲ್ಲ ಕೂಡಿ ಅರೌಂಡ್ 10,000 to 15,000 rupees ಎಕ್ಸ್ಪೆಂಡಿಚರ್ ಪರ್ ಮಂತ್. ಅರೌಂಡ್ 50,000 rupees ವಿಲ್ ಬಿ ದ ಇನ್ಕಮ್. ಜಾಸ್ತಿ ಅಂದರೆ ರೆಡ್ ಕಲರ್ಗೆ ಡಿಮ್ಯಾಂಡ್ ಇದೆ, ಸ್ಯಾಫ್ರನ್ ಕಲರ್ಗೆ ಡಿಮ್ಯಾಂಡ್ ಇದೆ. ಬಟ್ ರೇಟ್ ನಮಗೆ ಸಿಗ್ತದೆ, ಅದು ಓವರಾಲ್ ರೇಟ್ನು ಸಿಗ್ತದೆ. ಅದು ಕೀಟ ರೋಗಗಳು ಇದು ವೈಟ್ ಇದು ಮತ್ತು ಥ್ರಿಪ್ಸ್ ಬರುತ್ತೆ. ಅದಕ್ಕೆ ನಾವು ಎಕ್ಸ್ಪರ್ಟ್ಸ್ ಅವರು ನಮಗೆ ಯಾವ ಮೆಡಿಸಿನ್ ಹಾಕಬೇಕು, ಯಾವ ಔಷಧ ಕೊಡಬೇಕು ಅದು ಹೇಳ್ತಾರೆ, ಅದು ನಾವು ಮಾಡ್ತೀವಿ. ಅದರ ಜೋಡಿ ನಾವು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕೊಡ್ತಾರೆ. ನ್ಯೂಟ್ರಿಯೆಂಟ್ಸ್ ಕೊಟ್ಟಿದ್ರೆ ನಮ್ಮ ಹೂವಿಗೆ ಅದು ಸ್ಟ್ರಾಂಗ್ ಆಗಿಬಿಡ್ತದೆ, ಅದು ಇಮ್ಯುನಿಟಿ ಜಸ್ಟ್ ಲೈಕ್ ಡೆವಲಪ್ ಆಗ್ತದೆ. ಅದಕ್ಕೆ ರೋಗ ಇದು ಬರೋದು ಚಾನ್ಸಸ್ ಕಡಿಮೆ ಆಗ್ತದೆ. ಅದಕ್ಕೆ ಕ್ಲೈಮೇಟ್ ಕಂಟ್ರೋಲ್ ಮಾಡಿ ಇದು ಎಲ್ಲ ಓವರಾಲ್ ಕೇರ್ ತಗೊಳ್ಬೇಕದು. ದಟ್ ಈಸ್ ಡೈಲಿ ಪ್ರೊಸೆಸ್. ಆ ಡೈಲಿ ಪ್ರೊಸೆಸ್ನಲ್ಲಿ ಇದು ಎಲ್ಲ ಮಾಡಬೇಕು ನಾವು. ಆಧುನಿಕ ತಂತ್ರಜ್ಞಾನ ಬಳಸಿ ತಜ್ಞರ ಸಲಹೆ ಮೇರೆಗೆ ಜರ್ಬೆರಾ ಕೃಷಿ ಕೈಗೊಂಡಲ್ಲಿ ಹೆಚ್ಚು ಲಾಭದಾಯಕವಾಗಿರುತ್ತದೆ ಎಂಬುದಕ್ಕೆ ವಿಜಯ್ ಉತ್ತಮ ಉದಾಹರಣೆಯಾಗಿದ್ದಾರೆ. ನಮ್ಮ ಅನುಭವದಲ್ಲಿ ಪ್ರಾಫಿಟಬಲ್ ಇದೆ, ಬಟ್ ಆ ಥರ ಮಾಡರ್ನ್ ಟೆಕ್ನಾಲಜಿ ಯೂಸ್ ಮಾಡಿ ಮಾಡರ್ನ್ ಎಕ್ಸ್ಪರ್ಟ್ಸ್ ಕಡೆಯಿಂದ ಕನ್ಸಲ್ಟೇಷನ್ ಮಾಡಿದರೆ ಅದು ಸ್ವಲ್ಪ ಸುಲಭ ಆಗ್ತದೆ. ಆಸಕ್ತ ರೈತ ಬಾಂಧವರು ಇವರಂತೆ ಜರ್ಬೆರಾ ಕೃಷಿಯಲ್ಲಿ ತೊಡಗಿ ಹೆಚ್ಚಿನ ಆದಾಯ ಗಳಿಸಬಹುದಾಗಿದೆ.